ಹಾಯ್ ವೀಕ್ಷಕರೇ, ಬಿಗ್ ಬಾಸ್ ನ ಮಾತುಕತೆಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಮಾಡೋ ಅಂತದಿದೆ. ಸೊ ಟಾಪ್ 5 ನಲ್ಲಿ ಬರುವಂತ ಕಂಟೆಸ್ಟೆಂಟ್ ಯಾರು, ಟಾಪ್ 3 ನಲ್ಲಿ ಬರುವಂತ ಕಂಟೆಸ್ಟೆಂಟ್ ಯಾರು, ವಿನ್ನರ್ ಯಾರು, ರನ್ನರ್ ಅಪ್ ಯಾರು, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಗೆಲ್ಲ ಅನ್ಸಿರ್ಬೋದು, ಸೊ ಈಗಾಗಲೇ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಇಡೀ ಸೀಸನ್ ನ ಎಂಟರ್ಟೈನರ್ ಅಂತ ಹೇಳಿ ಧ್ರುವಂತ್ ಅವ್ರಿಗೆ ಕಿಚ್ಚನ್ ಚಪ್ಪಾಳೆಯನ್ನ ಕೊಟ್ಟಿದ್ಯಾಕೆ, ಸೊ ಹಾಗೆ ಅಶ್ವಿನಿ ಗೌಡ ಅವರಿಗೆ ಆ ವಾರದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಅಂತ ಕಿಚ್ಚನ್ ಚಪ್ಪಾಳೆಯನ್ನ ಕೊಟ್ಟಿದ್ಯಾಕೆ, ಸೊ ಜೊತೆಗೆ ಸೊ ವಿನ್ನರ್ ಆಗ್ತಾ ಇರುವಂತ ಕಂಟೆಸ್ಟೆಂಟ್ ಗಳ ಪೈಕಿಯಲ್ಲಿ ಸೊ ಯಾರು ವಿನ್ನರ್ ಆಗ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಎಲ್ಲದಕ್ಕೂ ಕೂಡ ಒಂದೊಂದು ಕನೆಕ್ಷನ್ಸ್ ಇದೆ. ಸೊ ಈಗಾಗಲೇ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡ ಅವರೇ ಗೆಲ್ಲಬೇಕು ಅಂತ ಹೇಳಿ ಸೊ ಕನ್ನಡ ಪರ ಹೋರಾಟಗಾರರು ಹೋಗಿ ಕಿಚ್ಚ ಸುದೀಪ್ ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿರ್ಬೋದು, ಮೀಮ್ಸ್ ಆಗಿರ್ಬೋದು, ನಾನೆಲ್ಲ ನೋಡಿದೆ. ಬಟ್ ಲಿಟ್ರಲಿ ಸುಳ್ಳು, ಒಂದು ಕ್ಲಾರಿಫೈ ಇರಲಿ. ಸೊ ಇನ್ನೊಂದು, ಸೊ ಕಿಚ್ಚನ ಒಂದು ಚಪ್ಪಾಳೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಸೊ ಅವರ ಒಂದು ಎಂಟರ್ಟೈನ್ಮೆಂಟ್, ಅವರ ಕಾಂಟ್ರಿಬ್ಯೂಷನ್ ಆ ವೀಕಲ್ಲಿ ಅಷ್ಟು ಚೆನ್ನಾಗಿತ್ತು ಅಶ್ವಿನಿ ಗೌಡ ಅವರಿಗೆ. ಇಡೀ ಒಂದು ಸೀಸನ್ ಎಂಟರ್ಟೈನರ್ ಅಂತ ಹೇಳಿದ್ರೆ ಸೊ ಅದರಲ್ಲಿ ಸಾಕಷ್ಟು ಜನರ ಕಾಂಟ್ರಿಬ್ಯೂಷನ್ಸ್ ಬರುತ್ತೆ. ಸೊ ಅದರಲ್ಲಿ ಮೊದಲಿಗೆ ಗಿಲ್ಲಿ ಅವರು ಬರ್ತಾರೆ, ಅದಾದ್ಮೇಲೆ ಬೇರೆ ಬೇರೆ ಧ್ರುವಂತ್ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರು ಆಗಿರೋದು ಬರ್ತಾರೆ. ಬಟ್ ಧ್ರುವಂತ್ ಅವರು ಎಲಿಮಿನೇಟ್ ಆಗೋದು ಫಿಕ್ಸ್ ಆಗಿತ್ತು, ಅಂದ್ರೆ ಅವರು ಟಾಪ್ ಫೈನಲ್ಲೂ ಕೂಡ ಬರ್ತಾ ಇರ್ಲಿಲ್ಲ. ಸೊ ಹೀಗಾಗಿ ಅವ್ರನ್ನ ಕಾಮ್ ಡೌನ್ ಮಾಡೋದಕ್ಕೆ, ನ್ಯೂಟ್ರಲ್ ಮಾಡೋದಕ್ಕೆ ಸೊ ಅದು ಆ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಇದು ಒಂದು ಕಡೆ ಆದ್ರೆ, ಟಾಪ್ 6 ನಲ್ಲಿ ಇವಾಗ ಬರ್ತಾ ಇರೋ ಕಂಟೆಸ್ಟೆಂಟ್ಗಳ ಪೈಕಿಯಲ್ಲಿ ಧನುಷ್ ಆಗಿರ್ಬೋದು, ಕಾವ್ಯ, ಹಾಗೆ ಗಿಲ್ಲಿ, ಅಶ್ವಿನಿ ಗೌಡ, ಮ್ಯೂಟೆಂಟ್ ರಘು ಮತ್ತೆ ರಕ್ಷಿತಾ ಶೆಟ್ಟಿ. ಸೊ ಈ ಸ್ಪರ್ಧಿಗಳು ಟಾಪ್ 6 ನಲ್ಲಿ ಇರುವಂತವ್ರು. ಇಲ್ಲಿ ಟಾಪ್ 5 ಅಂತ ಬಂತು ಅಂದ್ರೆ ಮ್ಯೂಟೆಂಟ್ ರಘು ಮತ್ತೆ ಕಾವ್ಯ ಅವರ ಒಂದು ಪರ್ಫಾರ್ಮೆನ್ಸ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಆ ಟಾಪ್ 6 ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳಲ್ಲಿ ಮೊದಲು ಎಲಿಮಿನೇಟ್ ಆಗ್ತಾ ಇರುವಂತವ್ರು ಸೊ ಮ್ಯೂಟೆಂಟ್ ರಘು ಮತ್ತೆ ಕಾವ್ಯ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ಅದಾದ್ಮೇಲೆ ಇನ್ನು ಉಳಿದಿರುವಂತ 4 ಸ್ಪರ್ಧಿಗಳು ಸೊ ಅವರು ಮೇಜರ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು. ಯಾಕಂದ್ರೆ ಧನುಷ್ ಅವರು ಟಾಸ್ಕ್ ಆಗಿರ್ಬೋದು, ವ್ಯಕ್ತಿತ್ವ, ಆ ಒಂದು ಆಟ ಅಂತ ಬಂದಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಟಾಪ್ 3 ಅಂತ ಬಂದಾಗ ಸೊ ಅಲ್ಲಿ ಗಿಲ್ಲಿ ಅವರು ಇರ್ತಾರೆ, ಹಾಗೆ ಅಶ್ವಿನಿ ಗೌಡ ಅವರು ಇರ್ತಾರೆ, ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು. ಇವರು ಟಾಪ್ 3 ನಲ್ಲಿ ಬರುವಂತ ಚಾನ್ಸಸ್ ಇದೆ. ಮೇ ಬಿ ಧನುಷ್ ಅವರು ಒಂದು ರೀಪ್ಲೇಸ್ ಆಗ್ಬೋದು ಅಶ್ವಿನಿ ಗೌಡ ಅವ್ರಿಗೆ. ಬಟ್ ಅಶ್ವಿನಿ ಗೌಡ ಅವರು ಗರ್ಲ್ಸ್ ಅಂತ ಬಂದಾಗ ಸೊ ಆ ಒಂದು ವಿಚಾರದಲ್ಲಿ, ಅಂದ್ರೆ ವುಮೆನ್ ಕ್ಯಾಟಗರಿನಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರನ್ನು ಕೂಡ ಎದುರಾಕೊಂಡು ಆಟವನ್ನು ಆಡೋದು ಅಷ್ಟು ಈಸಿಯಾಗಿ ಇರಲಿಲ್ಲ. ಸೊ ಅದಕ್ಕೆ ಯಾರು ಕೂಡ ಅಲ್ಲಿದ್ದಂತ ವುಮೆನ್ಸ್ ಅಲ್ಲಿ, ಅಂದ್ರೆ ವುಮೆನ್ಸ್ ಕ್ಯಾಟಗರಿನಲ್ಲಿ ಯಾರು ಕೂಡ ಅದ್ರ ಬಗ್ಗೆ ಮಾತನಾಡ್ಲಿಲ್ಲ. ಜಗಳ ಆಡೋಬೇಕಾದ್ರೆ ಸ್ವಲ್ಪ ನ್ಯೂಟ್ರಲ್ ಆಗ್ತಾ ಇದ್ರು ಫಸ್ಟ್ ಅಲ್ಲೆಲ್ಲ. ಆಮೇಲೆ ಕಡಿಮೆ ಜನ ಆದಂಗೆ ಸೊ ಎಲ್ಲರೂ ಕೂಡ ಜಗಳ ಮಾಡೋದಕ್ಕೆ ಶುರು ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಅಶ್ವಿನಿ ಗೌಡ ಅವರು ಕೂಡ ತುಂಬಾ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ನನ್ಗನ್ಸದ ಮಟ್ಟಿಗೆ ಗಿಲ್ಲಿ ಅವರು ವಿನ್ನರ್ ಆಗ್ತಿದ್ದಾರೆ, ಹಾಗೆ ರನ್ನರ್ ಅಪ್ ಅವರು ಅಶ್ವಿನಿ ಗೌಡ ಅವರ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಅವರು ಡೇ 1 ನಲ್ಲಿ ಇದ್ದಂತ ಫೈರ್ ಏನಾದ್ರು ಫೈನಲ್ ತನಕನು ಇದ್ದಿದ್ರೆ ಡೆಫಿನೆಟ್ಲಿ ಅಶ್ವಿನಿ ಗೌಡ ಅವರು ವಿನ್ ಆಗ್ತಾ ಇದ್ರು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ಆ ಒಂದು ಫೈಟ್ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಇವೆಲ್ಲ ಸಕ್ಕದಾಗಿ ಮಾಡ್ತಾ ಇದ್ರು. ತುಂಬಾ ಎಂಟರ್ಟೈನ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ಬಿಗ್ ಬಾಸ್ ತುಂಬಾ ಒಂದು ನ್ಯೂಟ್ರಲ್ ಫ್ಲೋ ನಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಬೋರ್ ಹೊಡಿತಿದೆ, ಸಪ್ಪೆ ಆಗ್ತಿದೆ ಅಂತ ಅನ್ಸುತ್ತೆ. ಸೊ ಅದೇ ಯಾರಿಗಾದ್ರೂ ಜಗಳಗಳಾಯ್ತು, ಗಲಾಟೆಗಳಾಯ್ತು ಅಂದಾಗ ಅದು ನಾವು ಇಂಟ್ರೆಸ್ಟಿಂಗ್ ಕೊಟ್ಟು ನೋಡ್ತೀವಿ. ಹಾಗೆ ಅವತ್ತಿನ ಪ್ರೋಮೋ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ತರ ಗಲಾಟೆಗಳ ನಡೀತಾ ಇದೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಪ್ರೋಮೋಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಸೊ ನಂಬರ್ 1 ಅಂದ್ರೆ ಪ್ರೋಮೋಗಳ ಪೈಕಿಯಲ್ಲಿ ಸೊ ಗಿಲ್ಲಿ ಅವರು ಜಾಸ್ತಿ ಹೈಲೈಟ್ ಆಗ್ತಾ ಇದ್ದಿದ್ದು ವೀಕೆಂಡ್ ಎಪಿಸೋಡ್ ಅಲ್ಲಿ ಆಗಿರ್ಬೋದು, ವೀಕ್ ಡೇಸ್ ಅಲ್ಲಿ ಆಗಿರ್ಬೋದು. ಅವ್ರ ಜೊತೆ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಅಶ್ವಿನಿ ಗೌಡ ಅವರು, ಅದಾದ್ಮೇಲೆ ರಕ್ಷಿತಾ ಶೆಟ್ಟಿ, ಈ ತರ ಬರ್ತಾ ಇದೆ. ಸೊ ಒಟ್ನಲ್ಲಿ ಗಿಲ್ಲಿ ಅವರು ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿಯನ್ನ ಗೆಲ್ಲೋದಂತೂ ಕೂಡ ಕನ್ಫರ್ಮ್, ಯಾವುದೇ ಡೌಟ್ ಇಲ್ಲ. ಸೊ ಲಕ್ಷ ಕೋಟಿ ಗಟ್ಟಲೆ ವೋಟ್ ಬರ್ತಾ ಇದೆ. ಹಾಗೆ ರನ್ನರ್ ಅಪ್ ಆಗಿ ಅಶ್ವಿನಿ ಗೌಡ ಅವರು ಬರುವಂತ ಚಾನ್ಸಸ್ ಇದೆ. ಸೊ ರಕ್ಷಿತಾ ಶೆಟ್ಟಿ ಮತ್ತೆ ಅಶ್ವಿನಿ ಗೌಡ ಅವರು ಕಂಪೇರ್ ಮಾಡ್ತು ಅಂದ್ರೆ ಲೈಕ್ ಬೆಸ್ಟ್ ಯಾರು ಅಂತ, ಲೈಕ್ ನಿಮ್ಗೆ ಆಲ್ರೆಡಿ ಈಗ ಅಶ್ವಿನಿ ಗೌಡ ಅವರು ಹೇಟ್ ಮಾಡ್ತಿರ್ತೀರಿ, ಸೊ ರಕ್ಷಿತಾ ಶೆಟ್ಟಿ ಅವರೇ ಬೆಸ್ಟ್ ಅಂತ ಹೇಳ್ತಾ ಇರ್ತೀರಿ. ಬಟ್ ಆ ಒಂದು ಬಿಗ್ ಬಾಸ್ ಮನೆಯ ಕಾಂಟ್ರಿಬ್ಯೂಷನ್ ಅಂತ ನೋಡಿದಾಗ ಇಬ್ರಲ್ಲೂ ಕೂಡ ಕೆಲವು ಏರುಪೇರುಗಳಿದಾವೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಇವರು ಅಶ್ವಿನಿ ಗೌಡ ಅವರು ಸೊ ಗಿಲ್ಲಿ ಅವ್ರ ಜೊತೆಗೆ ಜಾಸ್ತಿ ಟಕ್ಕರ್ ಅನ್ನು ಕೊಟ್ಟು ಆಟ ಆಡಿದ್ರು. ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇದ್ದಾಗ
ಸೊ ಅಶ್ವಿನಿ ಗೌಡ ವರ್ಸಸ್ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ, ಸೊ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದ್ ಕಡೆ ಸ್ವಲ್ಪ ಜಾಸ್ತಿ ಎಫರ್ಟ್ ಅನ್ನ ಹಾಕಿದ್ರು. ಸೊ ಟಾಸ್ಕ್ ಗಳಲ್ಲಾಗಿರ್ಬೋದು, ಫನ್ ಮಾಡೋದಾಗಿರ್ಬೋದು, ಎಂಟರ್ಟೈನ್ ಮಾಡೋದಾಗಿರ್ಬೋದು, ಸೊ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಎಲ್ಲದರೂ ಕೂಡ ತುಂಬಾ ಅಲ್ಟಿಮೇಟ್ ಇತ್ತು ಅಂತ ಅನಿಸ್ತಾ ಇದೆ. ಸೊ ಒಟ್ನಲ್ಲಿ ಅಶ್ವಿನಿ ಗೌಡ ಅವರು ವಿನ್ನರ್ ಅಂತೂ ಕೂಡ ಆಗಲ್ಲ, ರನ್ನರ್ ಅಪ್ ಆಗ್ತಾರೆ. ಗಿಲ್ಲಿ ಪಕ್ಕಾ ವಿನ್ನರ್ ಆಗ್ತಾರೆ. ಸೊ ಮೇ ಬಿ ಇದನ್ನೇನಾದ್ರೂ ಬಿಗ್ ಬಾಸ್ ಕನ್ನಡ ಸೀಸನ್ 10ಕ್ಕೆ ಹೋಲ್ಸಿದ್ರೆ, ಸೊ ಡ್ರೋನ್ ಪ್ರತಾಪ್ ಲೈಕ್ ಒಂದ್ ಸಿಂಪತಿ ಕಾರ್ಡ್ ಆದ್ಮೇಲೆ ಸೊ ಅವ್ರ ತಮ್ಮ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ರಿಯಲೈಸ್ ಆಗ್ತಾ ಹೋಯ್ತು. ಅದೇ ರೀತಿ ಲೈಕ್ ಇವರು ಕಾರ್ತಿಕ್ ಅವರು ವಿನ್ ಆದ್ರು, ಅದಾದ್ಮೇಲೆ ಇಲ್ಲೂ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ಇದೆ. ಆ ತರ ಏನಾದ್ರು ಆಯ್ತು ಅಂದ್ರೆ ಈ ಕಮೆಂಟ್ ಗಳು ಜಾಸ್ತಿ, PR ಟೀಮ್ ಜಾಸ್ತಿ ಕೆಲಸ ಮಾಡಿದಷ್ಟು ಸೊ ಕಮೆಂಟ್ಸ್ ಗಳು ಜಾಸ್ತಿ ಬರ್ತಾ ಇರತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಸೊ ರನ್ನರ್ ಅಪ್ ಅನ್ನ ಯಾರು ಜಾಸ್ತಿ ಹೆಸರು ಕಾಣಿಸ್ಕೊಳ್ಳೋದು, ಈಗ ರಕ್ಷಿತಾ ಶೆಟ್ಟಿ ಅಂತಂದ್ರೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಮಾಡ್ತಾರೆ, ಹಾಗೆ ಗಿಲ್ಲಿ ಅವ್ರನ್ನ ವಿನ್ನರ್ ಮಾಡ್ತಾರೆ. ಸೊ ಈ ತರ ಎಲ್ಲ ನಡೀತಾ ಇದೆ ಸ್ಟ್ರಾಟಜಿಗಳು. ಸೊ ಒಟ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ, ರನ್ನರ್ ಅಪ್ ಅಶ್ವಿನಿ ಗೌಡ, ಹಾಗೆ ಥರ್ಡ್ ಪ್ಲೇಸ್ ಅಲ್ಲಿ ಬರ್ತಾ ಇರೋರು ಸೊ ಇವರು ರಕ್ಷಿತಾ ಶೆಟ್ಟಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಕೆಲವು ಕಡೆ ಕಾರಣಗಳನ್ನೇ ಕೊಡದಲ್ಲೇ ಸುಮ್ನೆ ಟಾರ್ಗೆಟ್ ಮಾಡಿದ್ರು, ಸಿಲ್ಲಿ ಅಂತ ಅನಿಸ್ತು ಅಂತ ಸಾಕಷ್ಟು ಬಾರಿ ಅಂತ ಅನಿಸ್ತು. ಸೊ ಏನ್ ಹೇಳಕ್ ಬರ್ತಾ ಇದಾರೆ ಅದನ್ನು ಪ್ರಾಪರ್ ಆಗಿ ಹೇಳ್ತಾ ಇರಲಿಲ್ಲ. ಸೊ ಇವ್ರನ್ನೆಲ್ಲ ರನ್ನರ್ ಅಪ್ ಮಾಡಿದ್ರೆ ನಿಜವಾಗ್ಲೂ ಅದು ಲೈಕ್ ಎಂಟರ್ಟೈನ್ ಅಂತ ಫ್ಯಾಕ್ಟರ್ ಅಂತ ನೋಡಿದ್ರೆ ಓಕೆ. ಬಟ್ ಒಂದು ವ್ಯಕ್ತಿತ್ವ ಅಂತ ನೋಡಿದಾಗ, ಓವರ್ ಆಲ್ ಒಂದು ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಧನುಷ್ ಆಗಿರ್ಬೋದು, ಅಶ್ವಿನಿ ಗೌಡ ಅವರಾಗಿರ್ಬೋದು ಟಾಪ್ ನಾಚ್ ಅಲ್ಲಿ ಇರುವಂತದ್ದು. ಸೊ ಧನುಷ್ ಮೇ ಬಿ ನನ್ನ ಪ್ರಕಾರ 4th ಪ್ಲೇಸ್ ಅಲ್ಲಿ ಬರ್ಬೋದು, ಇಲ್ಲ 3rd ಪ್ಲೇಸ್ ಅಲ್ಲಿ ಬರ್ಬೋದು. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಇದ್ದಾರೆ. ಆದ್ರೆ ವಿನ್ನರ್ ಮಾತ್ರ ಗಿಲ್ಲಿನೇ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.